ಬಿಟ್ಟು ಹೋಗಬಹುದು. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಎದ್ದು ಹೊರಡುವಾಗ ಅಂದ್ರೆ ಏಸಪ್ಪ ಎದ್ದು ಬರ್ಬೇಕಾದ್ರೆ ಅವರ ವೈರಿಗಳೆಲ್ಲ ಚೆದರಿ ಹೊರಟೋಗ್ತಾರೆ, ನಾಶ ಆಗಿ ಹೊರಟೋಗ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಏನ್ ಹೇಳ್ತದೆ ಅಂದ್ರೆ ಆತನು ಹೊರಡುವಾಗ ಅಂದ್ರೇನು, ಆತನು ಬರುವಂತ ಸಮಯದಲ್ಲಿ, ಆತನು ಬರುವಂತ ಟೈಮ್ ಅಲ್ಲಿ ಆತನ ಮುಂದೆ ಯಾರು ನಿಲ್ಲೋದಕ್ಕೆ ಆಗಲ್ಲ. ಹಲ್ಲೆಲೂಯ. ಯೆಹೋವನು ಇಸ್ರಾಯೇಲರ ಮುಂದೆ ಅಗ್ನಿಸ್ತಂಭ ಮೇಘಸ್ತಂಭವಾಗಿ ಹೋಗ್ತಾರೆ. ಬೆಳಗಿನ ಟೈಮ್ ಅಲ್ಲಿ ಮೇಘಸ್ತಂಭವಾಗಿ, ರಾತ್ರಿ ಟೈಮ್ ಅಲ್ಲಿ ಅಗ್ನಿಸ್ತಂಭವಾಗಿ ಅವರಿಗೆ ಬೆಳಕು ಕೊಡ್ತಾರೆ. ಹಲ್ಲೆಲೂಯ. ಆತನ ಅಗ್ನಿ ಅಲ್ಲಿ ಇರ್ಬೇಕಾದ್ರೆ ಅದು ಬರೀ ಅಷ್ಟು ಜಾಗದಲ್ಲಿ ಮಾತ್ರ ಇರ್ಲಿಲ್ಲ. ಆ ಅಗ್ನಿದು ಏನೋ ಬೆಂಕಿ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಈ ಮನೆನ ಇದು ಮಾಡ್ಬೋದು, ಅಷ್ಟು ದೊಡ್ಡದಾಗಿ ಆ ಬೆಂಕಿ ಇತ್ತು. ಹಿಂಗೆ ಸುತ್ಕೊಂಡು 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 ಆಕಾಶ ಗಂಟೆ ಇತ್ತು. ಹಲ್ಲೆಲೂಯ. ಅದ್ರ ಹತ್ರ ಸುಳಿಯೋದಕ್ಕೂ ಕೂಡ ಯಾರಿಂದನೂ ಆಗಲ್ಲ, ಅಷ್ಟೊಂದು ಬೆಂಕಿ, ಸುಡುವಂತ ಬೆಂಕಿ. ಹಲ್ಲೆಲೂಯ. ಇಲ್ಲಿ ನಾನು ನಮ್ಮ ಅಂಗಡಿ ಮುಂದೆ ಬೆಂಕಿ ಹಾಕಿದ್ರಿ, ನಾನು ವಿಜಯನ ಬೆಂಕಿ ಹಾಕೊಂಡು ಕೂತಿದ್ರಿ. ಅಲ್ಲಿ ಆ ಬೆಂಕಿ ಹಬೆ ಎಷ್ಟಿತ್ತು ಅಂದ್ರೆ ಹತ್ರ ಹೋಗಿ ಕಡ್ಡಿಯಿಂದ ಹಿಂಗ್ ಮಾಡೋದಕ್ಕೂ ನನ್ನಿಂದ ಆಗ್ತಾ ಇರ್ಲಿಲ್ಲ, ಅಷ್ಟೊಂದು ಬೆಂಕಿ ಹಬೆ, ಅಷ್ಟು ಬಿಸಿ. ಅಂಥದ್ರಲ್ಲಿ ಯೇಸು ಸ್ವಾಮಿ ಮೋಶೆನ ಮತ್ತೆ ಜನರನ್ನ ನಡೆಸ್ಬೇಕಾದ್ರೆ ಬೆಂಕಿಯ ಕಂಬ, ಬೆಂಕಿಯ ಏನೋ ಪಿಲ್ಲರ್ ತರ ಅಗ್ನಿ ಸ್ತಂಭವಾಗಿ ನಡಿಬೇಕಾದ್ರೆ, ಮೋಶೆಯ ಅಗ್ನಿ ಹತ್ರ ಹೋಗ್ಬೇಕಾದ್ರೆ ಹೆಂಗಿರ್ಬೇಕು ಮೋಶೆಗೆ. ಹಲ್ಲೆಲೂಯ. ಆತನು ಆ ಅಗ್ನಿ ಹೋಗುವಂತ ದಾರಿಯಲ್ಲಿ ಯಾವುದೇ ಮರ ಗಿಡ ಬಳ್ಳಿ ಯಾವ್ದು ಅಡ್ಡ ಬರ್ಲಿಲ್ಲ, ಎಲ್ಲ ಸುಟ್ಟೋಗಿರೋದು. ಅದ್ರ ಮುಂದೆ ಬರುವಂತ ಫರೋನ ಸೈನ್ಯ, ಅವ್ರನ್ನ ಹಿಡಿಬೇಕು ಅಂತ ಫರೋನ ಸೈನ್ಯ ಬಂದ್ರು ಕೂಡ ಅವ್ರನ್ನ ಮುಟ್ಟೋದಕ್ಕೆ ಅದರಿಂದ ಆಗ್ಲಿಲ್ಲ. ಹಲ್ಲೆಲೂಯ. ಏನಕ್ಕೆ ಅಂದ್ರೆ ಯೆಹೋವನ ಎದ್ದು ಬರ್ಬೇಕಾದ್ರೆ ಆತನ ಮುಂದೆ ಬರೋದಕ್ಕೆ ಯಾರು ತಾಕತ್ತಿರಲ್ಲ. ಹಲ್ಲೆಲೂಯ. ಯಾರಿಗೂ ಆ ಬಲ ಇಲ್ಲ, ಶಕ್ತಿ ಇಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಎರಡನೇ ವಾಕ್ಯ ಓದೋಣ. ಹೊಗೆಯು ಗಾಳಿಯಿಂದ ಹೇಗೋ ಹಾಗೆ ಅವರು ಆತನಿಂದ ಹಾರಿ ಹೋಗುವರು. ಸಾಕು. ಹಲ್ಲೆಲೂಯ. ಇದು ಏನ್ ಹೇಳ್ತಿದೆ, ಹೊಗೆ ಗಾಳಿ, ಗಾಳಿ ಬಂದಾಗ ಹೊಗೆಗೆ ಗಾಳಿ ಬಂದ ಸೆಕೆಂಡ್ ಗಾಳಿ ಎತ್ ಕಡೆ ಬೀಸುತ್ತೋ, ಹೊಗೆ ಹತ್ ಕಡೆ ಬೀಸ್ಕೊಂಡು ಹೋಗ್ತಾ ಇರುತ್ತೆ. ಅದೇ ರೀತಿ ಆತನ ಈ ತರ ಬರ್ಬೇಕಾದ್ರೆ ಆತನ ವೈರಿಗಳು ಈ ತರ ಬೀಸ್ಕೊಂಡು ಹೋಗ್ತಾ ಇರ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಈಗ ಒಂದು ಏನೋ ಟಾರ್ ಹಾಕುತ್ತಾರ, ಟಾರ್ ಮೇಲೆ ಓಡುತ್ತಾರ, ಅದು ದೊಡ್ಡದು ಚಕ್ರ ಇರೋದು, ಅದ್ರ ಕೆಳಗಡೆ ಏನಾದ್ರು ಸಿಕ್ಕಿದಾಗ ಅದು ಬಿಡುತ್ತಾ? ಅದ್ರ ಮೇಲೆ ಹತ್ತಿಸ್ಕೊಂಡು ಹೊರಟೋಗುತ್ತೆ ತಾನೆ, ಅದು ಮಣ್ಣಲ್ಲಿ ಹಂಗೆ ಮುಚ್ಚೋಗುತ್ತೆ ತಾನೆ ಟಾರಲ್ಲಿ. ಅದೇ ರೀತಿ ಆತನು ಬರ್ಬೇಕಾದ್ರೆ ಆತನ ಹತ್ರ ಬರೋರು ಎಲ್ಲರೂ ಮುಚ್ಕೊಂಡು ಹೊರಟೋಗ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಹಾಗೆ ಕೆಳಗಡೆ ಹೋದನ. ಬೆಂಕಿಯ ಮುಂದೆ ಮೇಣವು ಕರಗಿ ಲಯವಾಗಿ ಹೋಗುವಂತೆ ದೇವರ ಎದುರಿನಲ್ಲಿ ದುಷ್ಟರು ನಾಶವಾಗಿ ಹೋಗುವರು. ಸಾಕು. ಹಲ್ಲೆಲೂಯ. ನಾವು ಕ್ಯಾಂಡಲ್ ನೋಡ್ತೀವಿ ತಾನೆ, ಕ್ಯಾಂಡಲ್ಗೆ ಬೆಂಕಿ ಹಚ್ಚಿದಾಗ ಏನಾಗುತ್ತೆ, ಬೆಂಕಿ ಉರಿತಾ ಇದ್ದಷ್ಟು ಮೇಣದ ಬತ್ತಿ ಕಮ್ಮಿ ಆಗ್ತಾ ಇರುತ್ತೆ, ಕ್ಯಾಂಡಲ್ ಕಮ್ಮಿ ಆಗ್ತಾ ಇರುತ್ತೆ. ಅದೇ ರೀತಿ ದುಷ್ಟರು ಅಷ್ಟೇ, ದುಷ್ಟರ ಮೇಲೆ ಬಂದು ದೇವರು ನಿಂತಾಗ ದುಷ್ಟರು ಕರ್ಗೋಗ್ತಾ ಇರ್ಬೇಕು. ಅವ್ರು ಮತ್ತೆ ನಿಲ್ಲೋದಕ್ಕಾಗುತ್ತಾ? ಆಗಲ್ಲ. ಅವ್ರು ಮತ್ತೆ ಎದೊಳಕ್ಕಾಗುತ್ತಾ? ಒಂದು ಸಲ ಕರಗದ್ಮೇಲೆ ಕರ್ಗೋಯ್ತು ಅಷ್ಟೇ. ಹಲ್ಲೆಲೂಯ. ಅದೇ ರೀತಿ ದೇವರ ವಾಕ್ಯ ಹೇಳ್ತದೆ, ಏನೋ ಮೇಣವು ಕರಗಿ ಲಯವಾಗುವಂತೆ ದೇವರ ಎದುರಿನಲ್ಲಿ ದುಷ್ಟರು ನಾಶವಾಗುವುದು. ಹಲ್ಲೆಲೂಯ. ಆತನ ಮುಂದೆ ಆತನ ದುಷ್ಟರು ಏನಾಗ್ತಾರಂತೆ, ನಾಶವಾಗಿ ಹೊರಟೋಗ್ತಾರಂತೆ. ಹಲ್ಲೆಲೂಯ. ಹಲ್ಲೆಲೂಯ. ಒಂದು ಕಾರ್ಟೂನ್ ಇದೆ, ಒಂದು ಬೊಂಬೆ ಇದೆ ಕಾರ್ಟೂನ್, ಸಿಂಪ್ಸನ್ ಅಂತ. ಹಲ್ಲೆಲೂಯ. ಅದರಲ್ಲಿ ಏನಿದೆ ಅಂದ್ರೆ, ಅದರಲ್ಲಿ ಆ ಕಾರ್ಟೂನ್ ಅಲ್ಲಿ ಏನೇನೆಲ್ಲ ಬೊಂಬೆಗಳು ತೋರಿಸಿದಾರೋ ಅದೆಲ್ಲ ಈಗಿನ ಕಾಲದಲ್ಲಿ ನೆರವೇರಿದೆ. ಹಲ್ಲೆಲೂಯ. ಅವರು ಆ ಬೊಂಬೆನ ರೆಡಿ ಮಾಡಿದ್ದು ಎಷ್ಟೋ ವರ್ಷಗಳ ಮುಂಚೆ. ಆ ಕಾರ್ಟೂನ್, ಅದೇ ಟಿವಿಲಿ ಬರುತ್ತಲ್ಲ ಬೊಂಬೆ, ಆ ಬೊಂಬೆ ಆ ಶೋ ರೆಡಿ ಆಗಿರೋದು ಎಷ್ಟೋ ವರ್ಷಗಳ ಮುಂಚೆ. ಆದ್ರೆ ಅದ ರೆಡಿ ಆಗಿರೋದೆಲ್ಲ ಈಗ ನೆರವೇರ್ತಾ ಇದೆ. ಹಲ್ಲೆಲೂಯ. ಹಲ್ಲೆಲೂಯ. ಅದರಲ್ಲಿ ಒಂದು ಎಪಿಸೋಡ್ ಬರುತ್ತೆ. ಆ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಗಾಡಿ ಓಡಿಸ್ತಾ ಇರ್ತಾನೆ, ಪಕ್ಕದಲ್ಲಿ ಒಬ್ಬ ಕೂತಿರ್ತಾನೆ, ಹಿಂದೆ ಇಬ್ರು ಕೂತಿರ್ತಾರೆ. ಗಾಡಿ ಓಡಿಸ್ತಾ ಇರೋಂಥ ಡ್ರೈವರ್ ಮತ್ತೆ ಅವನ ಪಕ್ಕದಲ್ಲಿರೋರು ಮಾಯ ಆಗೋಗ್ತಾರೆ. ಹಿಂದೆ ಇಬ್ರು ಕೂತಿರೋರು ಹಾಗೆ ಇರ್ತಾರೆ, ಏನೋ ಗಾಡಿಲಿ ತಳ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರಲ್ಲಿರುವಂತ ಮಗು ಮಾಯ ಆಗ್ಬಿಡುತ್ತೆ. ಅದೇ ರೀತಿ ತುಂಬಾ ಜನ ಮಾಯ ಆಗ್ತಾ ಹೋಗ್ತಾ ಇರ್ತಾರೆ. ಹಲ್ಲೆಲೂಯ. ಅಲ್ಲಿ ಏನ್ ಹೇಳ್ತಿದೆ ಅಂದ್ರೆ, ದೇವರು ಬರೋದಕ್ಕಿಂತ ಮುಂಚೆ ಬೈಬಲ್ ಅಲ್ಲಿ ಇರುವಂತ ರ್ಯಾಪ್ಚರ್ ಅಂದ್ರೇನೋ ಮರು ರೂಪ ಹೊಂದೋದು. ಹಲ್ಲೆಲೂಯ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ನಾವ್ ಇರೋ ಬಟ್ಟೆಲ್ಲೇ ಇರ್ತೀವಿ, ನಾವು ಮಾಯ ಆಗೋಗ್ತೀವಿ. ಹಲ್ಲೆಲೂಯ. ನಮ್ಮ ಜೊತೆಲಿ ಇರೋರು ಇಲ್ಲೇ ಇರ್ತಾರೆ, ನಾವು ಮಾತ್ರ ಇಲ್ಲಿರಲ್ಲ. ಹಲ್ಲೆಲೂಯ. ಅದೇ ರೀತಿ ಇನ್ನಷ್ಟು ತೋರಿಸ್ತಾರೆ, ಮಳೆ ಬಂದು ಊರೆಲ್ಲ ಕೊಚ್ಕೊಂಡು ಹೋಗೋದನ್ನೆಲ್ಲ ಅದು ಬೊಂಬೆಲಿ ತೋರಿಸ್ತಾರೆ. ಈಗ ದುಬೈಯಲ್ಲಿ ನೋಡ್ಬೇಕಾದ್ರೆ ಮಳೆ ಬಿದ್ದು ಕಾರು, ಏರೋಪ್ಲೇನ್ ನಿಂತಿರೋ ಜಾಗ ಎಲ್ಲಾ ಕಡೆನೂ ಮಳೆಯಿಂದ ತುಂಬೋಗಿದೆ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಯುಫ್ರೇಟಿಸ್ ನದಿನ ನಾವು ನೋಡ್ತೀವಿ, ಅದರಲ್ಲಿ ಏನೋ ಬತ್ತಿ ಹೋಗುತ್ತೆ ಅಂತ. ಈಗ ಯುಫ್ರೇಟಿಸ್ ನದಿ ಅದು ಪೂರ ಬತ್ತಿ ಹೋಗಿದೆ, ಅಲ್ಲಿ ನೀರೇ ಇಲ್ಲ. ಹಲ್ಲೆಲೂಯಾ. ಇದನ್ನ ಬೇರೆಯವ್ರ ಹತ್ರ ಹೇಳೋದಕ್ಕೆ ಹೋದ್ರೆ ಇದು ಬರಗಾಲದಿಂದ ಆಗಿರೋದು, ಬಿಸಿಲಿಂದ ಆಗಿರೋದು, ಏನೋ ಒಂದು ಸುನಾಮಿ ಬಂದಿದೆ, ಎಲ್ಲ ಜಾಗ ಅಲ್ಲಾಡಿದೆ ಅಂತ ಹೇಳ್ತಾರೆ. ಆದ್ರೆ ಅದ್ರ ಸತ್ಯ ಏನು ಅನ್ನೋದನ್ನ ನಾವು ಆಲ್ರೆಡಿ ನೋಡಿರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಆತನು ಬರುವಂತ ಸಮಯದಲ್ಲಿ ಆತನ ಶತ್ರುಗಳೆಲ್ಲರೂ ನಾಶವಾಗಿ ಹೊರಟೋಗ್ತಾರೆ. ಹಲ್ಲೆಲೂಯಾ. ಆತನನ್ನ ನಂಬದೆ ಹೋಗಿರುವಂತರೆಲ್ಲರೂ ನಾಶವಾಗಿ ಹೊರಟೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ 4ನೇ ವಾಕ್ಯ ಹೋಗೋಣ. ದೇವರಿಗೆ ಗಾನ ಮಾಡಿರಿ, ಆತನ ನಾಮವನ್ನು ಭಜಿಸಿರಿ, ಅರಣ್ಯದಲ್ಲಿ ಸವಾರಿ ಮಾಡುತ್ತಾ. ಸಾಕು ಸಾಕು. ಹಲ್ಲೆಲೂಯಾ. ಈ ದೇವರ ವಾಕ್ಯ ಹೇಳ್ತಿದೆ, ದೇವರಿಗೆ ಗಾಯನ ಮಾಡಿರಿ, ಆತನ ನಾಮವನ್ನು ಭಜಿಸಿರಿ. ಹಲ್ಲೆಲೂಯಾ. ನಾವು ಲಾಸ್ಟ್ ವೀಕ್ ಹೇಳಿದೆ, ಅವರು ಏನೋ ಮಂಜೂಷ ಪೆಟ್ಟಿಗೆ ಅದನ್ನ ಎತ್ಕೊಂಡು ಒಂದೂರಿಂದ ಒಂದೂರಿಗೆ ಬರ್ಬೇಕಾದ್ರೆ ಆತನ ನಾಮನ ಆಡಿ ಕೊಂಡಾಡ್ತಾರೆ. ಹಲ್ಲೆಲೂಯಾ. ನಾವು ಕೀರ್ತನೆ ಭಾಗದಲ್ಲಿ ದಾವಿದ ಬರ್ದಿರೋದ್ರಲ್ಲಿ ತುಂಬಾ ನೋಡ್ಬೇಕು ಅಂದ್ರೆ ಜಯದ ಗೀತೆ ಅಂತಾನೆ ದಾವಿದು ಜಾಸ್ತಿ ಬರ್ದಿರ್ತಾರೆ. ಏನು ಅಂದ್ರೆ ದೇವರು ಆತನಿಗೆ ಮಾಡಿರುವಂತ ಎಲ್ಲಾ ಉಪಕಾರಗಳನ್ನ ಅವನು ನೆನೆಸಿ ಅದ್ರ ಮೇಲೆ ಒಂದು ಹಾಡು ಬರೀತಾನೆ. ಹಲ್ಲೆಲೂಯಾ. ಅದ್ರ ಮೇಲೆ ಒಂದು ಹಾಡು ಬರೀತಾರೆ. ಹಲ್ಲೆಲೂಯಾ. ಅದೇ ರೀತಿ ಅನ್ನಾಳ್ ನೋಡ್ಬೇಕಾದ್ರೆ ಅನ್ನಾಳ್ ಸಹ ಒಂದು ಹಾಡು ಬರೀತಾರೆ ದೇವ್ರಿಗೆ. ಏನಂತ ಅಂದ್ರೆ ಆತನು ಅನ್ನಾಳಿಗೆ ಮಾಡಿರುವಂತ ಎಲ್ಲಾ ಒಳ್ಳೆ ಕಾರ್ಯಗಳು, ಎಲ್ಲಾ ಕೆಟ್ಟ ಕಾರ್ಯಗಳನ್ನ ಎತ್ತಿ ಒಂದು ಹಾಡಿನ ರೂಪದಲ್ಲಿ ಬರೆದು ಆಕೆನ ಆರಾಧನೆ ಮಾಡ್ತಾರೆ. ಹಲ್ಲೆಲೂಯಾ. ಅದೇ ರೀತಿ ನಾವು ಮಾರ್ತಾಳ್ ಮರಿಯಾಳ ವಿಷಯದಲ್ಲಿ ನೋಡ್ಬೇಕಾದ್ರೆ, ಯೋಹಾನು ಇನ್ನು ಮಾರ್ತಾಳ್ ಹೊಟ್ಟೆಲಿ ಇರ್ಬೇಕಾದ್ರೆ ಮರಿಯಾಳ ಹೋಗ್ತಾರೆ. ಮರಿಯಾಳು ಹೋದ್ರೆ ಅವ್ರು ಹೇಳ್ತಾರೆ, ಏನೋ ನೀನು ದೇವರಿಂದ ನಿನ್ನ ಹೊಟ್ಟೆ, ನಿನ್ನ ಗರ್ಭವು ದೇವರಿಂದ ತುಂಬಿದೆ, ನೀನು ದೇವರಿಗೆ ತುಂಬಾ ಮೀಸಲಾಗಿರುವಂತ ಒಂದು ಹೆಣ್ಣು. ಹಲ್ಲೆಲೂಯಾ ಅಂತ ಮಾರ್ತಾಳ್ ಮರಿಯಾಳ ಹತ್ರ ಹೇಳಿದಾಗ ಮರಿಯಾಳು ಏನ್ ಹೇಳ್ತಾರೆ ಅಂದ್ರೆ, ನನ್ನ ಮನವು ಯೆಹೋವನಲ್ಲಿ ಕೊಂಡಾಡುವುದು, ಆತನಲ್ಲಿ ಹರ್ಷಿಸುವುದು, ಇದು ನನಗೆ ದೇವರು ಕೊಟ್ಟಿರುವಂತ ವರ. ಹಲ್ಲೆಲೂಯಾ ಅಂತ ಹೇಳಿ ಆಕೆ ಒಂದು ಹಾಡನ್ನ ಹಾಡ್ತಾಳೆ ದೇವರಿಗೋಸ್ಕರ. ಹಲ್ಲೆಲೂಯಾ. ನಾವು ದಾವೀದನ ನೋಡ್ಬೇಕಾದ್ರೆ ಆತನ ಕುರಿ ಮೇಯಿಸ್ಬೇಕಾದ್ರೆ ಕುತ್ಕೊಂಡಿರೋ ಜಾಗದಲ್ಲೆಲ್ಲ ಆತನ ದೇವರನ್ನ ಹಾಡಾಡಿ ವರ್ಣಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಮಾತಿನಿಂದ ದೇವರನ್ನ ಅವನು ವರ್ಣಿಸ್ತಾನೆ ಇರ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಅವನೇನಾಗ್ತಾನೆ, ದೇವರ ಹೃದಯಕ್ಕೆ ತಕ್ಕ ದಾಸ ಆಗ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದಾವೀದನು ಬರಿತಾ ಇದ್ದಾರೆ, ಆ ದೇವರಿಗೆ ಗಾಯನ ಮಾಡಿರಿ, ಆತನ ನಾಮವನ್ನು ಭಜಿಸಿರಿ. ಅದರ ನಾಮನ ಭಜಿಸ್ಬೇಕು. ಹಲ್ಲೆಲೂಯಾ. ಈಗ ನಾವು ನೋಡ್ತೀವಿ, ವಾರಕ್ಕೆ ಒಂದು 2 ಸಲ 3 ಸಲ ಆ ರೋಡಲ್ಲಿ ಎಲ್ಲ ಹೆಣ್ಮಕ್ಳು ಕುತ್ಕೊಂಡು ಭಜನೆ ಮಾಡ್ಕೊಂಡು ಕೂತಿರ್ತಾರೆ, ಡೋರ್ ಹೊಡ್ಕೊಂಡು ಭಜನೆ ಮಾಡ್ಕೊಂಡು ಕೂತಿರ್ತಾರೆ. ಹಲ್ಲೆಲೂಯಾ. ಅವರು ಆ ಕಲ್ಲಿನ ಮುಂದೆ ಭಜನೆ ಮಾಡ್ಕೊಂಡು ಕೂತಿರ್ತಾರೆ, ಆದ್ರೆ ನಾವು ನಿಜವಾದ ದೇವರ ಮುಂದೆ ಭಜನೆ ಮಾಡ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಮುಂದೆ ನಾವು ಭಜನೆ ಮಾಡ್ತಾ ಇಲ್ಲ. ಏನಕ್ಕೆ? ನಮ್ಗೆ ನಮ್ದೇ ಕೆಲಸಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಕೆಳಗಡೆ ಹೋದನ ಅರಣ್ಯದಲ್ಲಿ ಸವಾರಿ ಮಾಡುತ್ತಾ ಬರುವಾತನಿಗೆ ರಾಜಮಾರ್ಗವನ್ನು ಸಿದ್ಧ ಮಾಡಿದೆ. ಆತನ ನಾಮಧೇಯ ಯೆಹೋವ, ಆತನ ಸನ್ನಿಧಿಯಲ್ಲಿ ಉಲ್ಲಾಸಿಸಿರಿ. ಸಾಕು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅರಣ್ಯದಲ್ಲಿ ಬರುವಂತ ದೇವರಿಗೆ ನಿಮ್ಮ ದಾರಿಯನ್ನು ಸಿದ್ಧಪಡಿಸಿರಿ. ಯೋಹಾನ ಹೇಳ್ತಾರೆ, ಅಡವಿಯಲ್ಲಿ ಬರುವಂತ ಅಡವಿಯಿಂದ ಒಬ್ಬ ದೇವರ ಮನುಷ್ಯ ಬರ್ತಾನೆ, ಆತನ ಪಾದಗಳ ಕೆರವನ್ನು ಬಿಚ್ಚೋದಕ್ಕೂ ಸಹ ನನಗೆ ಯೋಗ್ಯತೆ ಇಲ್ಲ, ಆತನ ದಾರಿಯನ್ನು ಸಿದ್ಧಪಡಿಸಿರಿ, ಅಡವಿಯಲ್ಲಿ ಕೂಗುವ ಶಬ್ದವನ್ನದೇ. ಹಲ್ಲೆಲೂಯಾ ಅಂತ ಯೋಹಾನ ಸ್ಪಷ್ಟವಾಗಿ ಹೇಳ್ತಾರೆ. ಏನಂತ ಅಂದ್ರೆ, ಅಡವಿಯಿಂದ ಬರುವಂತ ಒಬ್ಬ ಮನುಷ್ಯ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವ ಆತನು. ಹಲ್ಲೆಲೂಯಾ. ಆತನ ಪಾದಗಳ ಕೆರ ಏನು ಚಪ್ಪಲಿ ಸಹ ಅದನ್ನ ಮುಟ್ಟೋದಕ್ಕೂ ಯೋಗ್ಯತೆ ಇಲ್ಲದವ್ರು ಯಾರು? ನಾವಾಗಿದ್ದೀವಿ. ಆತನ ದಾರಿಯನ್ನು ನಾವು ಸಿದ್ಧಪಡಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ದಾರಿಯನ್ನು ನಾವು ಸಿದ್ಧಪಡಿಸಬೇಕು ಅಂತ ಅಲ್ಲಿ ಯೋಹಾನ ಹೇಳ್ತಾರೆ, ಇಲ್ಲಿ ದಾವೀದನು ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ನಾಮಧೇಯ ಏನಂತೆ? ಯಾಹೂ. ಹಲ್ಲೆಲೂಯಾ. ಏನಂತೆ ಆತನ ನಾಮಧೇಯ? ಯೆಹೋವನು. ಹಲ್ಲೆಲೂಯಾ. ಯಾಹೂ. ಯಾಹೂ ಅಂದ್ರೆ ನಾನು, ಆತನು ಅಂತ. ಹಲ್ಲೆಲೂಯಾ. ಐ ಆಮ್ ದ ಒನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅಂದ್ರೆ ನಾನು ಒಬ್ಬನೇ ಅನ್ನೋದನ್ನ ಯಾಹೂ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಯಾಹೂ ಅನ್ನೋದು ನಾವು ಕೊನೆ ಉಸಿರು ಎಳಿಬೇಕಾದ್ರೆ ಬರುವಂತ ಮಾತು. ಹಲ್ಲೆಲೂಯಾ ಅಂತ ಪ್ರಾಣ ಹೋಗುತ್ತಲ್ವಾ? ಈಗ ನಾವು ಏನಾದ್ರು ಕೆಲಸ ಮಾಡಿದಾಗ, ನಾವು ಫುಲ್ ಸುಸ್ತಾದಾಗ
ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಆ ಉಸಿರಲ್ಲಿ ಏನಿದೆ? ಯಾಹೂ ಅನ್ನೋದಿದೆ. ಹಲ್ಲೆಲೂಯಾ. ಮನುಷ್ಯ ಗೊತ್ತಿಲ್ಲದಿರೋನು ಅವನಿಗೆ ಹೇಳುವಂತ ಮಾತು ಏನಾಗಿದೆ? ಯಾಹೂ. ಹಲ್ಲೆಲೂಯಾ. ನಾವು ತುಂಬಾ ಸುಸ್ತಾದಾಗ ಏನ್ ಹೇಳ್ತೀವಿ? ಹಲ್ಲೆಲೂಯಾ. ನಾವು ಆಡುವಂತ ಮಾತನ್ನು ಸಹ, ನಾವು ಬಿಡುವಂತ ಗಾಳಿಯೂ ಸಹ ದೇವರದೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನು ಕೊಟ್ಟಿರುವಂತ ಗಾಳಿನ ನಾವೇನ್ ಮಾಡ್ತಾ ಇದ್ದೀವಿ? ಆತನಿಗೆ ಕೊಡ್ತಾ ಇದ್ದೀವಿ. ಹಲ್ಲೆಲೂಯಾ. ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಹಲ್ಲೆಲೂಯಾ. 7ನೇ ವಾಕ್ಯ ಓದೋಣ. ದೇವರೇ, ನೀನು ನನ್ನ ಪ್ರಜೆಯ ಮುಂಗಡೆಯಲ್ಲಿ ಹೊರಟು ಅರಣ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಾ ಬರುವಾಗ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಯೆಹೋವನು ನೀನು ನಿನ್ನ ಪ್ರಜೆಗಳ ಮುಂಗಡೆ ಅಂದ್ರೆ ಏನು? ನಿನ್ನ ಜನರ ಮುಂದೆ, ನಿನ್ನ ಆರಿಸಿಕೊಂಡಿರುವಂತ ಮಕ್ಕಳ ಮುಂದೆ ದಾರಿಯನ್ನು ಸಿದ್ಧಪಡಿಸುತ್ತಿದ್ಯಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನು ಹೋಗುವಂತ ಮಾರ್ಗಗಳನ್ನು, ಆತನ ಪ್ರಯಾಣವನ್ನು ನೀನು ಸಿದ್ಧಪಡಿಸುತ್ತಾ ಇದೆಯಾ? ಅವ್ರು ಹೋಗ್ಬೇಕಾಗಿರುವಂತ ದಾರಿ ಅವ್ರಿಗೆ ಆಲ್ರೆಡಿ ಇಲ್ಲಿರ್ಬೇಕಾದ್ರೆ ಅಲ್ಲಿರೋದನ್ನೆಲ್ಲ ನೀನ್ ನೋಡಿದ್ಯಾ? ಅವ್ರಿಗೆ ಗೊತ್ತಿಲ್ದಿರೋದನ್ನೆಲ್ಲ ನೀನ್ ನೋಡಿದ್ಯಾ? ಅವ್ರು ಹೋಗ್ಬೇಕಾಗಿರೋ ದಾರಿ ಸರಿಯಾಗಿದೆ ಇಲ್ಲ ಅನ್ನೋದನ್ನ ನೀನ್ ನೋಡಿದ್ಯಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಅವ್ರಿಗೇನಾದ್ರು ಮುಂದೆಗಡೆ ಆಪತ್ತಿದ್ಯಾ? ಮುಂದೆ ಅವ್ರಿಗೇನಾದ್ರು ಬೇಗ ಹೋದ್ರೆ ಅವ್ರಿಗೇನಾದ್ರು ಆಪತ್ತಿದ್ಯಾ? ಲೇಟ್ ಆಗಿ ಹೋದ್ರೆ ಅವ್ರಿಗೇನಾದ್ರು ಆಪತ್ತಿದ್ಯಾ? ಹಲ್ಲೆಲೂಯಾ. ಅದನ್ನ ಯಾರು ನೋಡಿದಾರಂತೆ? ದೇವರು ನೋಡಿದಾರಂತೆ. ಅದಕ್ಕೆ ಹೇಳ್ತದೆ, ನಿನ್ನ ಪ್ರಜೆಯ ಮುಂದೆಗಡೆ ನೀನು ಹೋಗಿದ್ಯಾ? ಹಲ್ಲೆಲೂಯಾ. ಅವರ ಮಾರ್ಗವನ್ನು, ಪ್ರಯಾಣ ಮಾಡುವಂತ ದಾರಿಯನ್ನು ನೀನು ಆಲ್ರೆಡಿ ತಿಳ್ಕೊಂಡಿದ್ಯಾ? ಹಲ್ಲೆಲೂಯಾ. ಇಸ್ರೇಲ್ ಜನರು ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ. ನಡ್ಕೊಂಡು ಹೋಗ್ಬೇಕಾದ್ರೆ ಅವರು ಏನೋ ಮುಂದೆ ಬರುವಂತ ದಾರಿ ಅವ್ರಿಗೆ ಗೊತ್ತಿಲ್ಲ. ಅರಣ್ಯದಲ್ಲಿರುವಂತ ಜನರಿಗೆ ಗೊತ್ತಿಲ್ಲ. ಮುಂದೆ ಒಂದು ಕೆಂಪು ಸಮುದ್ರ ಬರ್ತಾ ಇದೆ, ಮೋಶೆಗೆ ಗೊತ್ತಿಲ್ಲ, ಇಸ್ರೇಲರಿಗೆ ಗೊತ್ತಿಲ್ಲ. ಆದ್ರೂ ಅವ್ರು ಅಲ್ಲೇ ನಿಂತ್ಕೊಂಡ್ರ. ಹಲ್ಲೆಲೂಯಾ. ಆತನ ನೀರನ್ನ 2 ಮಾಡಿ ಆತನ ಮುಂದೆ ಕಳಿಸಿದ್ರು. ಹಲ್ಲೆಲೂಯಾ. ಮುಂದೆ ಹೋಗ್ತಾ ಇದಾರೆ, ಅವ್ರಿಗೆ ನೀರ್ ಬೇಕು, ಕುಡಿಯೋದಕ್ಕೆ ನೀರಿಲ್ಲ. ಅವ್ರ ಅಲ್ಲೇ ನಿಂತೋದ್ರ? ಒಂದು ಬಂಡೆನ ತೋರಿಸಿ ಆ ಬಂಡೆಯಿಂದ ಜೀವ ಜಲನ ಕೊಟ್ರು. ಹಲ್ಲೆಲೂಯಾ. ಅದೇ ರೀತಿ ಮುಂದೆ ಹೋದ್ರು, ಹೊಟ್ಟೆ ಹಸಿತಾ ಇತ್ತು, ಅವ್ರಿಗೆ ಊಟ ಇಲ್ದಿರ ಬಿಟ್ಬಿಟ್ರ? ಪರಲೋಕದಿಂದ ಮನ್ನನ ಕಳಿಸ್ಕೊಟ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಎಲ್ಲಾ ಗೊತ್ತು. ನೀನು ತಗೊಳ್ಳುವಂತ ಪ್ರತಿಯೊಂದು ನಿರ್ಧಾರ ಅದ್ರ ಮುಂದೆ ಏನಿದೆ ಅನ್ನೋದು ಆತನಿಗೆ ಗೊತ್ತು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳಿರೋದು, ನಿನ್ನ ತಾಯಿಯ ಗರ್ಭದಲ್ಲಿ ಹುಟ್ಟೋದಕ್ಕಿಂತ ಮುಂಚೆನೆ ನಾನ್ ನಿನ್ ಬಗ್ಗೆ ಯೋಚನೆ ಮಾಡಿದ್ದೀನಿ. ಹಲ್ಲೆಲೂಯಾ. ಆತರ ಯೋಚನೆ ಮಾಡುವಂತ ದೇವರು ಯಾರಾದ್ರೂ ಇದಾರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿ 8ನೇ ವಾಕ್ಯ ಓದೋಣ. ದೇವರು ಪ್ರತ್ಯಕ್ಷನಾಗಿದ್ದಾನೆಂದು ಭೂಮಿಯು ಕಂಪಿಸಿತು, ಮೇಘಮಂಡಲವು ಮಳೆಗಾಲಿಸಿತು. ಇಸ್ರಾಯೇಲರ ದೇವರಾದ ದೇವರು ಪ್ರತ್ಯಕ್ಷನಾಗಿದ್ದಾನೆಂದು ಆ ಸೀನಾಯಿ ಬೆಟ್ಟವು ಕದಲಿತು. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ಪ್ರತ್ಯಕ್ಷನಾಗಿದಾಗ ಭೂಮಿಯು ಕಂಪಿಸುತ್ತದೆ. ಹಲ್ಲೆಲೂಯಾ. ಇದು ದೇವರು ಮುಂದೆ ಬರುವಂತದನ್ನ ಹೇಳ್ತಾ ಇರುವಂತ ವಾಕ್ಯ. ಹಲ್ಲೆಲೂಯಾ. ಆತನು ಬರ್ಬೇಕಾದ್ರೆ ಮಳೆ ಬೀಳುತ್ತೆ. ಹಲ್ಲೆಲೂಯಾ. ಆಲ್ರೆಡಿ ಮಳೆ ಬೀಳ್ತಾ ಇದೆ ಜೋರಾಗಿ ಬೇರೆ ದೇಶದಲ್ಲಿ. ಹಲ್ಲೆಲೂಯಾ. ನಮ್ಮ ದೇಶಕ್ಕೆ ಇನ್ನೂ ಬಂದಿಲ್ಲ, ಬೇರೆ ದೇಶದಲ್ಲಿ ಮಳೆ ಬೀಳ್ತಾ ಇದೆ. ಭೂಮಿ ಕಂಪಿಸುತ್ತೆ. ಜಪಾನಲ್ಲಿ ಎಷ್ಟೋ ಕಿಲೋಮೀಟರ್ ದೂರವರೆಗೂ ಭೂಮಿ ಭೂಕಂಪ ಆಗಿರೋದನ್ನ ನಾವು ನೋಡ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿ ಹೇಳ್ತೀವಿ, ದೇವರು ಪ್ರತ್ಯಕ್ಷನಾಗಿದ್ದಾನೆಂದು ಆ ಸೀನಾಯಿ ಬೆಟ್ಟವು ಕದಲಿತ್ತು. ಹಲ್ಲೆಲೂಯಾ. ಆತನು ಬರುವಂತ ಸಮಯದಲ್ಲಿ ಸೀನಾಯಿ ಬೆಟ್ಟ ಅದೊಂದು ಪರಿಶುದ್ಧವಾದ ಬೆಟ್ಟ. ಹಲ್ಲೆಲೂಯಾ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವನೇ. ಹಲ್ಲೆಲೂಯಾ. ನಾವು ಹಾಡಲ್ಲಿ ನೋಡ್ತೀವಿ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವನೇ ಅಂತ. ಹಲ್ಲೆಲೂಯಾ. ಆತನು ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದಾಗ ಸೀನಾಯಿ ಬೆಟ್ಟವು ಕಂಪಿಸುತ್ತೆ. ಹಲ್ಲೆಲೂಯಾ. ಭೂಮಿಯು ಅಲ್ಲಾಡುತ್ತೆ, ಭೂಮಿಗೆ ಭೂಕಂಪ ಆಗುತ್ತೆ. ಹಲ್ಲೆಲೂಯಾ. ಯಾಕೆ ಅಂದ್ರೆ ಅದು ಕೊನೆಯ ದಿನಗಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಕೋಪಕ್ಕೆ ಅದು ಕೊನೆಯ ದಿನಗಳು, ಆತನ ದಯೆಗೆ ಅದು ಕೊನೆಯ ದಿನಗಳು, ಆತನು ತೋರಿಸುವಂತ ಕೃಪೆಗೆ ಅದು ಕೊನೆಯ ದಿನಗಳು, ಪ್ರೀತಿಗೆ ಕೊನೆ ದಿನ. ಹಲ್ಲೆಲೂಯಾ. ಆ ದಿನ ಬರೋ ಒಳಗಡೆ ನಾವು ದೇವರನ್ನ ಅರ್ಥಕೊಳ್ಳಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿ 10ನೇ ವಾಕ್ಯ ಓದೋಣ. ನಿನ್ನ ಪ್ರಜಾಮಂಡಲಿಯಲ್ಲಿಯೂ ಅದರಲ್ಲಿ ವಾಸಿಸಿಕೊಂಡಿತ್ತು. ದೇವರೇ, ನೀನು ದಯಪಾರನಾಗಿ ದರಿದ್ರರಿಗೆ ಬೇಕಾದೆಲ್ಲವನ್ನು ಸವರಿಸಿಕೊಟ್ಟಿ. ಸಾಕು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ದಯಾಪರನಿಗೆ ದರಿದ್ರ ಆಗಿರೋರಿಗೆ
ಬೇಕಾಗಿರೋದನ್ನೆಲ್ಲ ನೀವು ಕೊಟ್ಟಿದ್ಯಾ? ಹಲ್ಲೆಲೂಯಾ. ನಮ್ಗೆ ಏನೆಲ್ಲ ಕೊಟ್ಟಿದಾರಂತೆ? ನಮಗೆ ಬೇಕಾಗಿರೋದು ಅಗತ್ಯಗಳನ್ನೆಲ್ಲ ದೇವರು ಪೂರೈಸಿದಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಬೇಕಾಗಿರೋದನ್ನೆಲ್ಲ ದೇವರು ಒದಗಿಸಿ ಕೊಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದ ಯೋಚನೆ ಮಾಡಿದ್ನ ಆತನ ರಾಜ ಆಗ್ತಾನೆ ಅಂತ? ಹಲ್ಲೆಲೂಯಾ. ಮೋಶೆ ಯೋಚನೆ ಮಾಡಿದ್ನ ಮೋಶೆಗೆ ತೊದಲು ಬಾಯಿ, ಅವ್ರಿಗೆ ನೆಟ್ಟಿಗೆ ಮಾತಾಡೋದು ಬರಲ್ಲ, ಭಯ ಇರುತ್ತೆ ಅವ್ರಿಗೆ. ಅವ್ರು ಹೋಗ್ಬಿಟ್ಟು ಫಾರೋನ್ ಮುಂದೆ ನಿಂತ್ಕೊಂಡು ಅಲ್ಲಿರುವಂತ ಜನರನ್ನ ಕರ್ಕೊಂಡ್ ಬರ್ತಾರೆ ಅಂತ ಯೋಚನೆ ಮಾಡಿದ್ರ? ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದ ಎಷ್ಟೋ ಪಾಪಗಳನ್ನು ಮಾಡಿದ್ದಾರೆ, ಆದ್ರೂ ಅವನು ದೇವರಿಗೆ ತಕ್ಕ ದಾಸ ಅಂತ ಯೋಚನೆ ಮಾಡಿದ್ರ? ಹಲ್ಲೆಲೂಯಾ. ಅಬ್ರಹಾಮ ಕೂಡ ಒಂದು ಜಾಗದಲ್ಲಿ ಎಡುತ್ತಾರೆ ಅವರ ಹೆಂಡತಿ ವಿಷಯದಲ್ಲಿ, ಆದ್ರೂ ಸಹ ದೇವರು ಆತನ ನಂಬಿಕೆಗೆ ನನ್ನ ಹೃದಯಕ್ಕೆ ತಕ್ಕಂತೆ ನಂಬಿಕೆ ಉಳ್ಳಂತ ದಾಸ ಯಾರು ಅಂದ್ರೆ ನಾವು ಇವಾಗ್ಲೂ ಕೂಡ ಬೈಬಲ್ ಅಲ್ಲಿ ಅಬ್ರಹಾಮನ ನೋಡ್ತೀವಿ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅಬ್ರಹಾಮನ ದೇವರೇ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯಾ. ಆತರ ಅಬ್ರಹಾಮ್ ಯೋಚನೆ ಮಾಡಿದ್ರ? ಹಲ್ಲೆಲೂಯಾ. ಅವರೆಲ್ಲ ದೊಡ್ಡ ದೊಡ್ಡ ಮನುಷ್ಯರೇನಲ್ಲ, ಅವರು ದರಿದ್ರರಿಂದಲೇ ಬಂದಿರುವಂತರು. ಹಲ್ಲೆಲೂಯಾ. ದಾವೀದನು ಸಹ ಬಡತನದಿಂದಲೇ ಬಂದಿರುವಂತನು. ಮೋಶೆ ಸಹ ಬಡತನದಲ್ಲೇ ಇದ್ದವನು, ಆತನು ಗುಲಾಮ ಆಗಿದ್ದ. ಎಲ್ಲಿ? ಇಸ್ರೇಲ್ ದೇಶದಲ್ಲಿ ಆತನು ಗುಲಾಮನಾಗಿದ್ದ. ಒಬ್ಬನ ಕೊಲೆ ಮಾಡಿ ಓಡ್ ಬಂದಿದ್ದ ಅಂತ ಒಬ್ಬ ಮನುಷ್ಯ ಅವನು ಮೋಶೆ. ಹಲ್ಲೆಲೂಯಾ. ಅಂತವ್ರನ್ನೆಲ್ಲ ದೇವರು ಎತ್ತಿ ಆರಿಸ್ಕೊಂಡ್ರು. ಹಲ್ಲೆಲೂಯಾ. ಯೋಬನು ಶ್ರೀಮಂತನೇ ಆಗಿರ್ಲಿಲ್ಲ ಒಂದೇ ಸಲ, ಅವನು ಸಹ ದರಿದ್ರನಾಗೆ ಬಂದು ಶ್ರೀಮಂತನಾದ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ಅವನ ವೇದನೆನ ನಾವು ನೋಡ್ತೀವಿ. ಹಲ್ಲೆಲೂಯಾ. ಮತ್ತೆ ಎಲಿಯಾ, ಅವರು ಕೂಡ ಸೂಸೈಡ್ ಮಾಡ್ಕೊಳ್ಳುವಂತ ಮನುಷ್ಯ, ಸೂಸೈಡ್ ಮಾಡ್ಕೊಬೇಕು ಅನ್ನೋ ಯೋಚನೆಗಳಲ್ಲಿ ಇದ್ದಂತ ಒಬ್ಬ ಮನುಷ್ಯ. ಅವ್ರನ್ನೆಲ್ಲ ಎತ್ಕೊಂಡ್ಬಂದು, ಆ ದರಿದ್ರನ್ನೆಲ್ಲ ಎತ್ಕೊಂಡ್ಬಂದು ಒಂದು ಆಶೀರ್ವಾದವಾಗಿ ದೇವರು ಮಾಡಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನಮ್ಮಲ್ಲೂ ಸಹ ಕಷ್ಟಗಳಿದೆ, ವೇದನೆಗಳಿದೆ, ನೋವುಗಳಿದೆ. ನಾವು ಏನಕ್ಕೂ ಯೂಸ್ ಇಲ್ಲ, ನಾವು ಯೂಸ್ ಇಲ್ದಿರುವಂತ ಪಾತ್ರೆನೆ, ಆದ್ರೂ ಸಹ ನಮ್ಮನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ದೇವರ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಒಡೆದು ಹೋಗಿರುವಂತ ಮಡಕೆನೆ, ಅದನ್ನ ಎತ್ತಿ ಮತ್ತೆ ಒಡೆದು ಮತ್ತೆ ಚೂರ್ ಮಾಡಿ ಅದನ್ನ ತುಳಿದು ಮತ್ತೆ ಒಂದು ರೂಪಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಜಪಾನಲ್ಲಿ ಒಂದು ನೋಡ್ತೀವಿ, ಕಿನ್ಸಿಗು ಅನ್ನೋ ಒಂದು ವರ್ಡ್ ಇದೆ, ಓಕೆನಾ? ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆ ಜಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಡೆದೋಗಿರುವಂತ ಮಡಕೆ, ಒಡೆದೋಗಿರುವಂತ ಕಪ್ಪು, ಗ್ಲಾಸು, ಅದನ್ನೆಲ್ಲ ಎತ್ಕೊಂಡು ಅದ್ರ ಮೇಲೆ ಚಿನ್ನ ಹಾಕಿ, ಒಡೆದೋಗಿರುತ್ತಲ್ಲ ಆ ಜಾಗದಲ್ಲಿ ಚಿನ್ನ ಹಾಕಿ ಅದನ್ನ ಅಂಟಿಸ್ಬಿಟ್ಟು ಅದನ್ನ ಶೋಕೇಶ್ ಮಾಡಿ ಅದನ್ನ ಮಾರ್ತಾರೆ. ಏನಕ್ಕೆ ಅಂದ್ರೆ, ಆ ಕಪ್ಪಿಗೆ ಒಡೆದೋಗಿರುವಂತ ಜಾಗ ಇರುತ್ತಲ್ಲ ಅಲ್ಲೆಲ್ಲ ಚಿನ್ನ ಬಿದ್ದಾಗ ಅದ್ರ ಬೆಲೆ ಜಾಸ್ತಿ ಆಗುತ್ತೆ. ಹಲ್ಲೆಲೂಯಾ. ಅದೇ ರೀತಿ ಒಡೆದೋಗಿರುವಂತ ನಮ್ಮ ಜೀವಿತದಲ್ಲಿ ಚಿನ್ನ ತರ ದೇವರು ಬಂದ್ರೆ ನಮಗೆ ಬೆಲೆ ಜಾಸ್ತಿ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 11ನೇ ವಾಕ್ಯ ಓದೋಣ. ಕರ್ತನು ನುಡಿದನು, ಶುಭ ವಾರ್ತೆಯನ್ನು ಪ್ರಸಿದ್ಧಪಡಿಸುವ ಸ್ತ್ರೀ ಸಮೂಹವು ಎಷ್ಟು ದೊಡ್ಡದು. ಸಾಕು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಸ್ತ್ರೀ ಸಮೂಹವು ಅಂದ್ರೇನು? ಹೆಣ್ಮಕ್ಳು. ಹಲ್ಲೆಲೂಯಾ. ಶುಭ ಸಮಾಚಾರವನ್ನು ಪ್ರಸಿದ್ಧಿಪಡಿಸುವಂತ ಹೆಣ್ಣು ಮಕ್ಕಳು. ಹಲ್ಲೆಲೂಯಾ. ಒಂದು ಗ್ರೂಪ್ ಅಲ್ಲಿ ಕುತ್ಕೋತೀರಾ, ಇಬ್ರಿಬ್ರು ಕುತ್ಕೋತೀರಾ, ಮೂರ್ ಕುತ್ಕೋತೀರಾ, ದೇವ್ರ ಮಾತನ್ನ ಬಿಟ್ಟು ಬೇರೆ ಎಲ್ಲಾನು ಮಾತಾಡ್ತೀರಾ. ಹಲ್ಲೆಲೂಯಾ. ನಮ್ಮ ಮನೆನ ಬಿಟ್ಟು ಬೇರೆ ಮನೆಗಳನ್ನೆಲ್ಲ ಯೋಚನೆ ಮಾಡ್ತೀರಾ. ಹಲ್ಲೆಲೂಯಾ. ಆ ಜಾಗದಲ್ಲಿ ಎಲ್ಲೆಲ್ಲಿ ಹೋಗ್ಬೇಕೋ ಎಲ್ಲಾ ಹೋಗ್ಬಿಟ್ಟು ಬಂದು ಕುತ್ಕೊಂಡು ಕೊನೆಯದಾಗಿ ಹೇಳೋ ಮಾತೇನು ಅಂದ್ರೆ, ದೇವ್ರು ನೋಡ್ಕೊಂತಾರೆ ಬಿಟ್ಟಾಕು. ದೇವ್ರು ನೋಡ್ಕೊಳ್ಳೋ ಹಾಗಿದ್ರೆ ನೀವೇನಕ್ಕೆ ಮಾತಾಡಿದ್ರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ನಾನಲ್ಲ, ದೇವ್ರ ವಾಕ್ಯನೇ ಹೇಳ್ತಾ ಇದೆ. ಶುಭ ಸಮಾಚಾರವನ್ನು ಪ್ರಸಿದ್ಧಿಪಡಿಸುವ ಸ್ತ್ರೀ ಸಮೂಹವು ಎಷ್ಟೋ ದೊಡ್ಡದು. ಹಲ್ಲೆಲೂಯಾ. ಆ ಸ್ತ್ರೀ ಸಮೂಹವು ತುಂಬಾ ದೊಡ್ಡದು. ದೇವರು ಬೈಬಲ್ ಅಲ್ಲಿ ಹೆಣ್ಮಕ್ಕಳನ್ನ ಮಾತ್ರ ಪ್ರಸಿದ್ಧವಾಗಿ ನೋಡ್ತಾರೆ. ಹಲ್ಲೆಲೂಯಾ. ಏನಕ್ಕೆ ಅಂದ್ರೆ, ಹೆಣ್ಮಕ್ಕಳ ಮನಸ್ಸು ತುಂಬಾ ಮೃದು ಆಗಿರುವಂತದ್ದು, ಅವರ ಮನಸ್ಸು ಬೇಗ ಕರಗುತ್ತೆ ಅನ್ನೋ ಒಂದು ಮಾತು. ಹಲ್ಲೆಲೂಯಾ. ದೇವರು ಹೆಣ್ಣು ಮಗುನ ಒಂದು ಕಿರೀಟದಲ್ಲಿರುವಂತ ಮುತ್ತಿಗೆ ಹೋಲಿಕೆ ಮಾಡ್ತಾರೆ. ಹಲ್ಲೆಲೂಯಾ. ನಾವು ಸಾಂಗ್ ಆಫ್ ಸೊಲೊಮನ್ ಯಾವುದು ಪ್ರಲಾಪಗಳಲ್ಲಿ ನೋಡಿದ್ರೆ ದೇವರು ಹೆಣ್ಮಕ್ಳಿಗೆ ಲವ್ ಲೆಟರ್ ಬರೀತಾರೆ. ಹಲ್ಲೆಲೂಯಾ. ದೇವರು ಹೆಣ್ಮಗುನ ಇಟ್ಟು ಅವ್ರಿಗೊಂದು ಪ್ರೀತಿಯ ಪತ್ರ ಅಂತ ಬರೀತಾರೆ. ಆ ಪತ್ರದಲ್ಲಿ ನೋಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಬರೀತಾರೆ ಗೊತ್ತಾ? ಓ ಸ್ತ್ರೀಯೇ, ನೀನು ವಾರೆ ಕಣ್ಣಲ್ಲಿ ನನ್ನನ್ನು ನೋಡುವುದೇಕೆ? ಅಂದ್ರೇನು? ಈ ಸೈಡ್ ಕಣ್ಣಲ್ಲಿ ನೀನು ನನ್ನನ್ನು ನೋಡಿ ಕರೆಯೋದೇನಕ್ಕೆ? ಹಲ್ಲೆಲೂಯಾ. ಆ ತರ ಸ್ತ್ರೀನ ಒಂದು ತುಂಬಾ
ಅದ್ರಲ್ಲಿ ಓದ್ತಾ ಇರ್ಬೇಕಾದ್ರೆ ನಮ್ಗೆ ನಗು ಬರುತ್ತೆ, ಅಷ್ಟು ಸಂತೋಷ ಆಗುತ್ತೆ. ಏನಕ್ಕೆ ಅಂದ್ರೆ ದೇವರು ಒಬ್ಬ ಹೆಣ್ಣಿಗೆ ಆ ತರ ಕರೀತಾರೆ. ಹಲ್ಲೆಲೂಯ. ಅಷ್ಟು ಬೆಲೆ ಬಾಳುವಂತವರು ಯಾರೋ ಸ್ತ್ರೀ. ಹಲ್ಲೆಲೂಯ. ಗಂಡು ಮನೆಗೆ ತಲೆಯಾಗಿರ್ತಾನೆ ಅಷ್ಟೇ, ಆದ್ರೆ ಆ ಗಂಡಿಗೆ ತಲೆಯಾಗಿರ್ಬೇಕು ಅಂದ್ರೆ ಹೆಣ್ಣಿನ ಪ್ರಾರ್ಥನೆ ಇರ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಗಂಡ ಹೆಂಡತಿ ಸೇರಿ ಪ್ರಾರ್ಥನೆ ಮಾಡಿ. ಏನಕ್ಕೆ ಅಂದ್ರೆ ಒಬ್ರು ಬಿದ್ದಾಗ ಇನ್ನೊಬ್ರು ಎಬ್ಬರಿಸ್ತಾರೆ, ಒಬ್ರು ಬಿದ್ದಾಗ ಇನ್ನೊಬ್ರು ಕೈ ಹಿಡಿದು ಮೇಲೆ ಎತ್ತಿಕೊಳ್ತೀರಾ. ಹಲ್ಲೆಲೂಯ. ಅದೇ ಹೇಳ್ತಾ ಇದೆ ಇಲ್ಲಿ, ಏನು ಸುವಾರ್ತೆಯನ್ನು ಸಾರುವಂತ ಸ್ತ್ರೀ ತುಂಬಾ ದೊಡ್ಡವಳಾಗಿರ್ತಾಳೆ. ಹಲ್ಲೆಲೂಯ. ನಿಮ್ಮ ಬಾಯಿ ಸುವಾರ್ತೆಯನ್ನು ಸಾರುವಂತದ್ದಾಗಿರ್ಬೇಕು, ಬೇರೆ ವಾರ್ತೆಗಳನ್ನ ಸಾರುವಂತದ್ದಲ್ಲ. ಹಲ್ಲೆಲೂಯ. ನ್ಯೂಸ್ ಚಾನಲ್ ಇದೆ ವಾರ್ತೆಗಳನ್ನ ಹೇಳೋದಕ್ಕೆ, ನೀವು ಆ ನ್ಯೂಸ್ ಚಾನಲ್ ಆಗ್ಬಾರ್ದು, ಪರಲೋಕದ ನ್ಯೂಸ್ ಚಾನಲ್ ನಾವು ಆಗಿರ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಕೊನೆಯದಾಗಿ ಒಂದು ವಾಕ್ಯ ಓದೋಣ, 19ನೇ ವಾಕ್ಯ ಓದೋಣ. ಅನುದಿನವೂ ನನ್ನ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಸಾಕು. ಹಲ್ಲೆಲೂಯ. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅನುದಿನವೂ ಏನು? ನೀವು ನಿಮ್ ಭಾರ ಹೊರ್ತಾ ಇದ್ದೀರಾ? ನಿಮ್ಗೆ ಎಷ್ಟೋ ಹೇಳ್ತಿರಲ್ಲ, ನಮ್ಗೆ ತುಂಬಾ ಕಷ್ಟ ಇದೆ, ತುಂಬಾ ಸಾಲಗಳಿದೆ, ತುಂಬಾ ಹೊರೆ ಇದೆ. ಯಾರಾದ್ರೂ ಬಂದ್ರೆ ಸಾಕು, ಅವ್ರ ಹತ್ರ ಎಲ್ಲ ಹೇಳ್ಕೊತೀರಾ, ನಾವು ಎಷ್ಟು ಸಾಲ ಮಾಡ್ಬಿಟ್ಟಿದೀವಿ, ಇಲ್ಲಿ ಸಾಲ ಮಾಡ್ಬಿಟ್ಟಿದೀವಿ, ನಮ್ಮ ತಲೆ ಮೇಲೆ ಇಷ್ಟೊಂದಿದೆ. ಹಲ್ಲೆಲೂಯ. ನೀವೆಲ್ಲ ಒರಿಜಿನಲ್ ಆಗಿ ಭಾರ ಹೊತ್ಕೊಂತ ಇರೋದು, ನಿಮ್ ಭಾರಗಳ ಜೊತೆ ನಿಮ್ಮನ್ನು ಸೇರಿಸಿ ಹೊತ್ಕೊತ ಇರೋದು ದೇವರು. ಹಲ್ಲೆಲೂಯ. ನಿಮ್ಮ ಭಾರಗಳನ್ನೆಲ್ಲ ಯಾರು ಹೊತ್ಕೋತಾ ಇದಾರೆ? ಏಸಪ್ಪ ಹೊತ್ಕೋತಾ ಇದಾರೆ. ಏನಕ್ಕೆ? ನಿಮ್ಮನ್ನ ಮಗಳಾಗಿ ಮಗನಾಗಿ ಕರೆದ್ಬಿಟ್ಟಿದಾರಲ್ಲ. ಹಲ್ಲೆಲೂಯ. ನಿಮ್ಮನ್ನೇ ತಾನೇ ಕರೆದಿರೋದು, ಬೇರೆ ಯಾರಾದ್ರೂ ಕರೆದಿದಾರಾ? ಹಲ್ಲೆಲೂಯ. ನಿಮ್ಮ ಅಪ್ಪ ನಿಮ್ಮ ನಿಮ್ಮಿಂದ ನಡೆಯಕ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಎತ್ಕೋತಾರ, ನಿಮ್ಮ ಹೆಗಲದಲ್ಲಿ ಎತ್ಕೋತಾರ? ನೀವು ಚಿಕ್ಕ ಮಕ್ಳಿದ್ದಾಗ ಎತ್ಕೊಳ್ಳಿಲ್ಲ? ಹಲ್ಲೆಲೂಯ. ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲು ನೋವು ಅಂತೀರಾ, ಎತ್ಕೋತಾರ ಮೇಲೆ? ಹಲ್ಲೆಲೂಯ. ಅದೇ ರೀತಿ ನೀವು ನಿಮ್ ಭಾರಗಳೆಲ್ಲ ಹೊತ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಆಗಲ್ಲಪ್ಪ ಅನ್ಕೊಂಡು ಅವಾಗ ನಿಮ್ಮನ್ನು ಸೇರಿಸಿ ನಿಮ್ ಭಾರ ಹೊತ್ಕೋತಾರೆ. ಹಲ್ಲೆಲೂಯ. ನಿಮ್ಮ ಭಾರನೆಲ್ಲ ದೇವ್ರಿಗೆ ಒಪ್ಪಿಸ್ಬಿಡ್ಬೇಕು. ಯಾಕಂದ್ರೆ ಎಷ್ಟೋ ಲೋಕದಲ್ಲಿರೋರ್ಗೆಲ್ಲ ಪಾಪನೇ ಹೊತ್ತಿದ್ದಾರೆ, ನಿಮ್ ಭಾರ ಎಲ್ಲ ದೊಡ್ಡ ಮಹಾನ. ಹಲ್ಲೆಲೂಯ. ಹಲ್ಲೆಲೂಯ. ಆತನಿಗೆ ಒಪ್ಪಿಸಿಕೊಟ್ಟು ಸ್ತ್ರೀ ಹೇಗಿರ್ಬೇಕು ಅನ್ನೋದು ಗೊತ್ತಾಯ್ತಾ? ಒಂದು ಸಮೂಹ, ಒಂದು ಶುಭ ವಾರ್ತೆಯನ್ನು ಸಾರುವಂತ ಸ್ತ್ರೀ ಆಗಿರ್ಬೇಕು. ಆತನು ಬರುವಂತ ದಾರಿನ ಸಿದ್ಧಪಡಿಸುವಂತ ಸ್ತ್ರೀ ಆಗಿರ್ಬೇಕು. ಹಲ್ಲೆಲೂಯ. ಆ ಪರಲೋಕದ ವಾರ್ತೆಗಳನ್ನ ಹೇಳುವಂತ ನ್ಯೂಸ್ ಚಾನೆಲ್ ನಾವಾಗಿರ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ವಾಕ್ಯ ಅರ್ಥ ಆದವರು ವಾಕ್ಯ ನಿಟ್ಟು ಪ್ರಾರ್ಥನೆ ಮಾಡೋಣ.